ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್. ಬೆಳಕಾಯ್ತು ಬಂದು ನೋಡಪ್ಪ, ಈಕಿ ನಮ್ಮ ಅಕ್ಕ ನಮ್ಮ ತಂಗಿ ಅನ್ನಕತ್ತೀರೇನು ಮತ್ತು ಏನು ಮಾಡೋದ, ಬೆಳಕಾದ್ರೆ ಸಾಕು, ಡೈಲಿ ಇದೆ ನಮ್ಮ ಕೆಲಸ. ಅಪ್ಪಿ ತಪ್ಪಿ ಸೂರ್ಯ ಬೇರೆ ದಿಕ್ಕೊಳಗೆ ಹುಟ್ಬೋದ, ಆದ್ರೆ ನಮ್ಮ ಕೆಲಸದೊಳಗೆ ಏನೂ ವ್ಯತ್ಯಾಸ ಆಗೋಂಗಿಲ್ಲ. ಅದ ಅಡುಗೆ ಮನೆ, ಅದೇ ಕೆಲಸ, ಅದ ಮಣಿ, ಅದ ಹಾಲು, ಅದ ಪಾತ್ರೆ, ಅದೇ ದನದ ಕೊಟ್ಟಿಗೆ, ಅದೇ ಮುಖಗಳು ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತಿ. ನನ್ನ ಮನಸ್ಸಿಗೆ ಸ್ವಲ್ಪ ಮೋಟಿವೇಶನ್ ಆಗೋ ಥರ ಯಾರಾದರೂ ಒಂದೆರಡು ಲೈನ್ ಹೇಳಿದರೆ ಫಿಸಿಕಲಿ ಮೆಂಟಲಿ ಗ್ಲೂಕೋಸ್ ಕೊಟ್ಟಂಗೆ ಆಕೈತೆ ನೋಡ್ರಿ. ಡೈಲಿ ಅದೇ ಕೆಲಸ ಅದೇ ಊಟ ಅಂದ್ರೆ ಜೀವನದ ಮೇಲೆ ಜಿಗುಪ್ಸೆ ಬಂದಂಗೆ ಆಗಿಬಿಟ್ಟಿರ್ತೈತಿ. ಇವತ್ತು ದನ ಕರ ಕೊಟ್ಟಿಗೆ ಅಂತ ಅವನ್ನೆಲ್ಲ ಸೈಡ್ ಇಟ್ಬಿಟ್ಟು ಏನಾದರೂ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೇಕು, ಅದು ಬಾಯಿಯಾಗಿನ ಹೊಲಸು ಬಿಟ್ಟು ಹೋಗೋ ಥರ ಅಂಥೇಳಿ ಏನಾದರೂ ಮಾಡ್ಕೋಬೇಕು ತಿನ್ನಕಂದ್ರೆ ಇವಾಗ ನಮ್ಮ ಊರೊಳಗೆ ವಾರ ಬಿಟ್ಟಿದ್ದಾರೆ. ಕರಿಯೋಂಗಿಲ್ಲ, ಮುರಿಯೋಂಗಿಲ್ಲ, ಹುರಿಯೋದು ಏನು ಮಾಡೋಂಗಿಲ್ಲ. ಸೊ ಹಾಗಾಗಿ ಬೀನ್ಸ್ ಹಕ್ಕರಿಕಿ ಪಲ್ಯ ಇತ್ತು, ಅದನ್ನು ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ತಾಳಿಸ್ಬಿಟ್ಟು ಬಾಯಿ ತುಂಬ ಉಪ್ಪು ಖಾರ ಹಾಕಿ ಪಲ್ಯ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಏನೋ ಅಂತಾರಲ್ಲ, ಸ್ವರ್ಗಕ್ಕೆ ಮೂರೇಗೇನಂತೇಳಿ ಆ ಟೈಪ್ ಫೀಲ್ ಆಗ್ತೈತೆ ನೋಡ್ರಿ. ನನಗೆ ಬಡದ ರೊಟ್ಟಿ ಮಾಡೋಕ್ಕೆ ಬರಂಗಿಲ್ಲ. और अभी तो रुको, क्लाइमैक्स अभी बाकी. ಈ ಮಾತು ಕೇಳಿದರೆ ನಮ್ಮ ಹಳ್ಳಿ ಒಳಗೆ ಒಬ್ಬೊಬ್ರಿಗೆ ಬಾಂಬ್ ಸಿಡ್ದಂಗೆ ಆಕೈತಿ. ಯವ್ವ ಮಲ್ಲಾಡಕ್ಕಾಗಿ ಬೆಳಗ್ಗೆ ಬಂದು ಅದು ರೈತರ ಮನೆ ಒಳಗಿದ್ದ ರೊಟ್ಟಿ ಮಾಡೋಕೆ ಬರಂಗಿಲ್ಲ ಅಂತಾರೆ. ಹಂಗಂತ ನಾವೇನು ಸುಮ್ಮ ಕೊಡೋಂಗಿಲ್ಲ, ಆಲ್ಟರ್ನೇಟಿವ್ ವೇ ಅಂತ ಹುಡ್ಕೊಂಡಿರ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ಲಟ್ಸಿದ ರೊಟ್ಟಿ ಮಾಡೋದು. ಬಟ್ ಯಾಕೋ ಅವು ಇವತ್ತು ಅಷ್ಟೊಂದು ಚಲೋ ಆಗಲಿಲ್ಲ. ಆದಂತ ಅವ 2 ಹರ್ಕ 3 ರೊಟ್ಟಿ ತಿಂದ ಹೊಟ್ಟೆ ತುಂಬಿಸ್ಕೊಂಡ್ವಿ. ಬರ್ರಿ ಹಂಗೆ ಮುಂದೆ ಕರ್ಕೊಂಡು ಹೋಕ್ಕೇನಂತ ನಿಮ್ಮನ್ನ. ಏನ್ ಮಾಡೋದು?
I forgot it's somewhere lost, lost to the cages, cages of chaos. I forgot somewhere it must be written. I just lost my access to the map. Somewhere love had bitten. I chased the apple and realized can't let it go. Baby, it's a losing game, and I know that I'm to blame. I crossed the ocean and lost myself below. I owe this to myself to stay in the deep end, finally face to face with truth. How about you? Can you handle the riptide? Won't help from the shoreline. What's the use? Somewhere it must be written. I just lost my access to the map. Somewhere love had bitten. I chased the apple and can't let it go. Baby, it's a losing game, and I know that I'm to blame. I crossed the ocean and lost myself. Can't let it go. Baby, it's a losing game, and I know that I'm to blame. I crossed the ocean and lost myself below. Can't let go. Can't let go. Can't let it go. ಸ್ಟಿಚ್ ಮಾಡೋ ಅರ್ಬಿ ಭಾಳ ಇದ್ವು, ಬಟ್ ನಾನು ಇವಾಗಂತೂ ರಾಟಿ ಸ್ಟಾರ್ಟೇ ಮಾಡಿಲ್ಲ. ಹಾಗಾಗಿ ಅದು ಭಾಳ ಖರಾಬ್ ಅಂದ್ರೆ ಖರಾಬ್ ಆಗಿಬಿಟ್ಟೈತಿ. ಸೊ ಧೂಳು ಅದು ಫುಲ್ ರಿಪೇರಿ ಬಂದುಬಿಟ್ಟೈತೆ. ಹಂಗೆ ಇವತ್ತು ಫ್ರೀ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಹಂಗೆ ಸ್ವಲ್ಪ ರಿಪೇರಿ ಮಾಡ್ಕೋಬೇಕಂತ ಮಾಡ್ಕೊತೀನಿ. ನನ್ನ ಮಕ್ಳ ಕೈಯಾಗ ಸಿಕ್ಕ ನಾನು ಜೆಂಟಲ್ ಮಾಮ್ ಆಗಿ ಹೋಗೋದು ಬಿಟ್ಟು ಮೆಂಟಲ್ ಮಾಮ್ ಆಗಿಬಿಟ್ಟೇನಿ. ಅವರು ಕೊಡೋ ಟಾರ್ಚರಿಗೆ ಏನು ಮಾಡ್ತೀನೋ ಏನೋ ಹುಚ್ಚರ ಟೈಪ್ ಆಗಿಬಿಟ್ಟೆ ನಾನು. ಒಂದು ನಿಮಿಷನೂ ಕುಂತಲ್ಲಿ ಕುಂಡ್ರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಹೇಳಿದ ವರ್ಕ್ ಅಂತೂ ಮಾಡೋದೇ ಇಲ್ಲ ಅವರು. ಸೊ ನಾವು ಎಲ್ಲ ಕೆಲಸ ಬಿಟ್ಟು ಕರೆಕ್ಟ್ ಅವ್ರ ಮುಂದೆ ಕುಂತು ಮಾಡಿಸಿದ್ರೆ ಅಷ್ಟೇ ಮಾಡ್ತಾರೆ. ಇವ್ರ ಕೈಯಾಗ ಸಿಕ್ಕಂತೂ ನಾವು ಫುಲ್ ಬರ್ಬಾದಾಗ್ಬಿಟ್ಟಿತ್ತು. ಸೊ ಹಂಗೆ ಹೊಲಿಬೇಕಂತೇಳಿ ನಾನು ಸ್ಟಾರ್ಟ್ ಮಾಡಿದ್ನಿ. ಅಷ್ಟೊತ್ತಿಗೆ ಇವತ್ತು ವಾರ ಹೊಲಿಬಾರ್ದು ಅಂತೇಳಿ ನೆನಪಾಯ್ತು. ಓಕೆ ಅಂತೇಳಿ ಅದನ್ನೆಲ್ಲ ಹಾಕಿಟ್ಬಿಟ್ಟೆ. ಸೊ ಮತ್ತು ನೆಕ್ಸ್ಟ್ ಕೆಲಸ ಮಾಡಿದ್ರೆ ಅಂತ ಮಾಡ್ಕೊಳಕತ್ತಿದ್ನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಒಳಗೆ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.